ಇದು ಈಗ ನಿಮ್ಗೆ ಗೊತ್ತಿರುವ ಹಾಗೆ ಇದು ಫುಲ್ಲಿ ಎ ಸಿ ಬಸ್. ಓಕೆ. ಮತ್ತೆ ಇದು ಮೊನೋಕಾಕ್ ಅಂದ್ರೆ ಈಗ ಒಂದು ಲೋ ಮೇಂಟೆನೆನ್ಸ್ ಇರ್ಬೋದು, ಯಾಕಂತ ಹೇಳಿದ್ರೆ ಆಯಿಲ್ ಚೇಂಜ್ ಇಲ್ಲ, ಇಂಜಿನ್ ನಿಮ್ಮ ಲೈನರ್ಸ್ ಆಗಿರ್ಬೋದು, ಗ್ರೀಸಿಂಗ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಕಟ್ ಡೌನ್ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ಇದು ಕಂಪ್ಲೀಟ್ ಎ ಸಿ, ಇದೆಲ್ಲ ಎ ಸಿ ಇದೆ. ಇದು ಫಿಲ್ಟರ್ಸ್ ಇವಿ ನಮ್ಗೆ ಒಂದ್ 2 ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಯಾವ ರೀತಿ ಮಾಡ್ಬೇಕಂತೇಳಿ. ಬಟ್ ನಾವು ಲೀಸ್ ಮಾಡೆಲ್ಗೆ ಹೋಗ್ಬೇಕಂತೇಳಿ ತುಂಬಾ ಕಂಪನಿಗಳ ಹತ್ರ ನಾವು ಮಾತಾಡ್ಕೊಂಡಿದ್ವಿ. ಇನ್ನು 60 KV ಇದೆ. ಯೂಶುವಲ್ ನಾವು ಸ್ಲೋ ಚಾರ್ಜಿಂಗ್ ಆದ್ರೆ 30 KV ಹೋಗ್ತೇವೆ. ಫಾಸ್ಟ್ ಚಾರ್ಜ್ ಬೇಕಂತೇಳಿ 2 hours ಅಲ್ಲಿ ಆಗ್ತದೆ, ಅದು 60 KV. ಓಲ್ಡ್ ಏಜ್ ಇದು ಇವರಿಗೆಲ್ಲ ಒಂದ್ ಸ್ವಲ್ಪ ನಿಮ್ಮ ಪ್ಲಾಟ್ಫಾರ್ಮ್ ಹೈಟ್ ಇದ್ರು ಕೂಡ ವೆಹಿಕಲ್ ಒಂದ್ ಸೈಡ್ ಟಿಂಟ್ ಮಾಡಬಹುದು. ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳ ಏನು ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜನರಿಗೆ ಕೊಟ್ಟಂತ ಸೇವೆ, ಅದು ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ತಾರೆ. ಈಗ ಮಧ್ಯಾಹ್ನ 12:30ವರೆಗೆ ಅವರು ರಿಲೀವ್ ತಗೊಂಡ್ರೆ ನೆಕ್ಸ್ಟ್ 12ವರೆಗೆ ಇನ್ನೊಂದು ಡಬಲ್, ಒಂದ್ ವೇಳೆ ಡ್ರೈವರ್ ರಜೆ ಇದ್ರೆ ಅವರು ಬಸ್ ಅಂತ ಹೇಳಿದ್ರೆ ಒಂದು ಹೊಸ ಕ್ರೇಜ್ ಇರುವಂತ ಒಂದು ಸಂಸ್ಥೆ. ಆದ್ರೆ ಈಗಿನ ಏನ್ ಸಿಚುವೇಶನ್ ಇದೆ, ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇದು ಒಂದು ಎಲ್ಲರ ನಿರೀಕ್ಷೆಯ ಒಂದು ವ್ಲಾಗ್. ಯಾಕೆ ಹೇಳಿದರೆ ತುಂಬ ಜನರ ನನಗೊಂದು ಕಮೆಂಟ್ ಇತ್ತು, ಏನಂತ ಹೇಳಿದರೆ ಮಂಗಳೂರಿಗೆ ಮೊದಲ ಎಲೆಕ್ಟ್ರಿಕ್ ಬಸ್ ಬಂದಿದೆ, ಇದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿ. ನನಗೆ ಸಹ ತುಂಬಾ ಒಂದು ಕ್ಯೂರಿಯಾಸಿಟಿ ಇದೆ, ಈ ಬಸ್ಸಲ್ಲಿ ಏನೆಲ್ಲ ಇದೆ, ಈ ಬಸ್ಸನ್ನು ಎಲ್ಲಿಂದ ತಂದರು, ಮತ್ತು ಇದರ ಪ್ರೈಸ್ ಎಷ್ಟು, ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಅಂತ ತಿಳ್ಕೊಳ್ಬೇಕಂತ ನನಗೆ ಸಹ ಆಸೆ ಇದೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಮಂಗಳೂರಿಗೆ ಹೆಮ್ಮೆ ಅಂತಲೇ ಹೇಳ್ಬೋದು, ನಮ್ಮ ಉಡುಪಿ ಮಂಗಳೂರಿಗೆ ಫಸ್ಟ್ ಬಸ್ ನೋಡಿ ಇಲ್ಲಿ ಇದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಇದರ ಓನರ್ ಇದ್ದಾರೆ, ಅವ್ರ ಹತ್ರನೇ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ, ಬನ್ನಿ. ಎಸ್ ವೀಕ್ಷಕರೇ, ನಮ್ಮೊಂದಿಗೆ ಇವತ್ತು EV ಬಸ್ಸಿನ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿ. ಸರ್ ನಿಮ್ಮ ಹೆಸರು? ದಿಲ್ರಾಜ್. ಓಕೆ ಸರ್, ಈ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಇದು ನನ್ನ ತಂದೆಯವರು ಸ್ಟಾರ್ಟ್ ಮಾಡಿದಂಥ ಕಂಪನಿ. ಓಕೆ. ನನ್ನ ಲೆಕ್ಕದಲ್ಲಿ 1979 ನಾವು ಒಂದು ಬಸ್ ಹಾಕಿರೋದು. 1979 ಓ, ತುಂಬ ಓಲ್ಡ್. ಓಕೆ. ತಂದೆ ಹೆಸರು ಸರ್? ತಂದೆ ಹೆಸರು ನಾರಾಯಣ ಆಳ್ವ ಅಂತೇಳಿ. ಓಕೆ. ಅವರು ಕೂಡ ನಮ್ಮ ಅಸೋಸಿಯೇಷನ್ ಇದು ವೈಸ್ ಪ್ರೆಸಿಡೆಂಟ್ ಎಲ್ಲ ಆಗಿತ್ತು. ಓಕೆ. ನಾನು ಡಿಗ್ರಿ ಆದಮೇಲೆ ಈ ಫೀಲ್ಡಿಗೆ ಬಂದಿದ್ದೇನೆ. ಓಕೆ. ಆಲ್ಮೋಸ್ಟ್ ಆಯ್ತು, ಈಗ ಒಂದು 2006ಗೆ ಬಂದಿರ್ಬೋದು. ಆಲ್ಮೋಸ್ಟ್ 20 years ಆಯ್ತು. 20 years ಆಯಿತು. ಹೇಗಿದೆ ಸರ್ ಬಸ್ಸಿನ ಒಂದು ನಿಮ್ಮ ಜರ್ನಿ ಹೇಗಿದೆ ಸರ್ ಡಿಗ್ರಿ ಆದ ನಂತರ? ಇಲ್ಲ, ಮೊದಲು ಈಗ ಬಸ್ ಅಂತ ಹೇಳಿದ್ರೆ ಒಂದು ಹೊಸ ಕ್ರೇಜ್ ಇರುವಂತ ಒಂದು ಸಂಸ್ಥೆ. ಆದ್ರೆ ಈಗಿನ ಏನ್ ಸಿಚುವೇಶನ್ ಇದೆ ಅಂತ ಒಂದು ಕ್ರೇಜ್ ಅಂತ ಏನ್ ಕಾಣ್ತಾ ಇಲ್ಲ. ನಾವೆಲ್ಲ ಅದನ್ನೆಲ್ಲ ನೋಡಿ ಸ್ವಲ್ಪ ಬಂದವರು. ಬಟ್ ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಈಗ ಮೊದಲು ನಿಮ್ಗೆ ಹೇಗಿತ್ತು ಅಂತ ಹೇಳಿದ್ರೆ ಇನ್ಕಮ್ ಇತ್ತು ನಿಮ್ಗೆ, ಈ ಬ್ಯಾಂಕ್ ಲೋನ್ಸ್ ಎಲ್ಲ ಸಿಗ್ತಾ ಇರ್ಲಿಲ್ಲ. ಬಟ್ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇನ್ಕಮ್ ಕಮ್ಮಿ ಇದೆ, ಬ್ಯಾಂಕ್ ಲೋನ್ ಸಿಗ್ತಾ ಇದೆ. ಸೊ ಒಂದ್ ಸ್ವಲ್ಪ ಹೊಸ ಆಪರೇಟರ್ಸ್ ಗಳು ಬರ್ತಾ ಇದ್ದಾರೆ. ಮೊದಲೆಲ್ಲ ಕಂಪನೀಸ್ ಗಳಿತ್ತು, ಮತ್ತೆ ಸಿಂಗಲ್ ಆಪರೇಟರ್ ಗಳು ಬಂದು, ಮತ್ತೆ ಕಾನೂನು ಕೂಡ ಬದಲಾಗ್ತದೆ, ಡೀಸೆಲ್ ಪ್ರೈಸ್ ಇದೆಲ್ಲ ಸ್ವಲ್ಪ ಆ ಮಟ್ಟದ ಇದಿಲ್ಲ. ಬಟ್ ಓಕೆ, ನಡೀತಾ ಇದೆ. ನೀವು ಕಾಲೇಜ್ ಡಿಗ್ರಿ ಹೋಗ್ಬೇಕಾದ್ರೆ ತಂದೆ ಏನ್ ಹೇಳ್ತಿದ್ರು, ಬಸ್ಸಿನ ಬಿಸ್ನೆಸ್ ಓಕೆ ನೀನ್ ಮಾಡ್ಕೊಂಡು ಹೋಗ್ತೀರಾ, ಆಧಾರ ಏನಾದ್ರು ಎಲ್ಲ ಹೇಳ್ತಾ ಇದ್ರು? ನಮ್ಗೆ ಬರ್ಲಿಕ್ಕೆ, ನಾವು ಆಕ್ಚುಲಿ ಈ ಫೀಲ್ಡಿಗೆ ಬರೋರಲ್ಲ. ನಾವು ಆಕ್ಚುಲಿ ಡಿಗ್ರಿ ಆದ್ಮೇಲೆ ಮತ್ತೆ ಹೈಯರ್ ಸ್ಟಡೀಸ್ ಹೋಗ್ಬೇಕಂತ ಇತ್ತು. ತಂದೆಯವರ ಏನು ಹೆಲ್ತ್ ಇಶ್ಯೂಸ್ ಇಂದ ನಾವು ಬರ್ಲಿಕ್ಕೆ ಇಲ್ಲಿ ಬರ್ಬೇಕಾಗಿ ಬಂತು. ಯೂಶುವಲ್ ನಮ್ಗೆ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ನೀವು ಈ ಫೀಲ್ಡ್ಗೆ ಬರಬಾರ್ದು ಅಂತ ಹೇಳಿ. ನಮ್ಗೆ ಇದು ಈಗ ನಮ್ಮ ಹತ್ರ ಇರೋದು ಒಂದು 5 ಬಸ್ ಇದೆ. ಬಟ್ ನಾವು ಐಡಲ್ ಟೂರಿಸ್ಟ್ ಅಂತ ತಾವು ಕೇಳಿರ್ಬೋದು. ನಮ್ಮ ಹತ್ರ ಒಂದು 30-35 ಬಸ್ ಇತ್ತು, ವಾಲ್ವೋ ಇತ್ತು ಆ ಸಂದರ್ಭದಲ್ಲಿ. ಬಟ್ ಅದನ್ನು ಕ್ಲೋಸ್ ಮಾಡಿ ಯಾರು ಬರಬಾರ್ದು ಅಂತ ಹೇಳಿ ಇದನ್ನೊಂದು 5 ಬಸ್ ಇಟ್ಟಿದ್ರು. ಅಂದ್ರೆ ಆ ಫೀಲ್ಡ್ ತಂದೆ ಹೆಸರಲ್ಲಿ ಒಂದು ಉಳಿಸ್ಬೇಕಂತ ಇವಾಗ ಒಂದು 5 ಬಸ್ ಇದೆ. ಮತ್ತೆ ಅದಕ್ಕಿಂತ ಮೊದಲು ಕೂಡ ನಾವು ಬಂದ್ಮೇಲೆ ಟೂರಿಸ್ಟ್ ನಮ್ಮ ಇನ್ಫೋಸಿಸ್ಗೆ ಮತ್ತೆ ಈ ಸುಜ್ಲಾನ್ಗೆ ಇಂಥದೆಲ್ಲ ಬಸ್ಗಳನ್ನ ಆಗ್ತದೆ. ಬಟ್ ಈಗ ಕೋವಿಡ್ ಆದ್ಮೇಲೆ ಅದನ್ನು ಕಮ್ಮಿ ಮಾಡಿ ಈಗ ಒಂದು 5 ಬಸ್ ಇಟ್ಟಿದ್ದೀವಿ. ಎಸ್ ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ನಮ್ಮ ಮಂಗಳೂರಿಗೆ ಒಂಥರ ಹೆಮ್ಮೆನಂತ ಹೇಳ್ಬೋದು ಫಸ್ಟ್ EV ಬಸ್. ಸರ್ ಹೇಗೆ ಇದೆ ಸರ್, ಯಾವ ತರ ನಿಮ್ಗೆ ಒಂದು ಪ್ಲಾನ್ ಬಂತು ಸರ್? ಇದು ನಾವು ಯೂಶುವಲಿ ನಮ್ಮ 27 ಅಂತ ಹೇಳಿದ್ರೆ ಯೂಶುವಲಿ ನಾವು ಒಂದು ಸ್ವಲ್ಪ ಅಪ್ಡೇಟ್ ಆಗ್ತಾ ಇರ್ತೇವೆ. ಯಾವುದೇ ಬಸ್ ಬಂದ್ರು ಅಥವಾ ಯಾವುದೇ ಇಶ್ಯೂ ಏನೋ ಇದು ಕೂಡ ನಮ್ಮ ರೂಟಲ್ಲಿ ಏನೋ ಹೊಸತ್ ಮಾಡ್ಬೇಕಂತೇಳಿ. ಮತ್ತು ನಮ್ಮ ಈಗ 10 ಏನು ಪರಿಸರ ಇದೆ, ನಮ್ಮನ್ನು ಒಂದು
ತುಂಬಾ ವರ್ಷದಿಂದ ನಮಗೆ ಸರ್ವಿಸ್ ಅನ್ನು ನಾವು ಸರ್ವಿಸ್ ಕೊಟ್ಟಿದ್ದೇವೆ, ಅವರು ಕೂಡ ನಮಗೆ ತುಂಬಾ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಏನಾದರೂ ಹೊಸದು ಕೊಡ್ಬೇಕಂತ ಹೇಳೋ ದೃಷ್ಟಿಯಲ್ಲಿ ಸರ್ವಿಸ್ ಮೋಟಿವ್ ಆಗಿ ನಾವು ಇದನ್ನು ಮಾಡಿಸ್ತಾ ಇದ್ದೇವೆ. ಈಗ ಇವಿ ಬಂದಿದೆ. ಇವಿ ನಮಗೆ ಒಂದು 2 ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ ಯಾವ ರೀತಿ ಮಾಡ್ಬೇಕಂತೇಳಿ. ಬಟ್ ನಾವು ಲೀಸ್ ಮಾಡೆಲ್ಗೆ ಹೋಗ್ಬೇಕಂತೇಳಿ ತುಂಬಾ ಕಂಪನಿಗಳ ಹತ್ರ ನಾವು ಮಾತಾಡ್ಕೊಂಡಿದ್ವಿ, ಇನ್ವೆಸ್ಟರ್ಗಳ ಹತ್ರ ಮಾತಾಡಿದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಅದು ಅಷ್ಟು ಕೂಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಒಂದೇನಂತ ಹೇಳಿದ್ರೆ ನಿಮ್ಗೆ ಈ ನಿಮ್ಗೆ ಗೊತ್ತಿರ್ಬೋದು, ಈ 2 tier ಸಿಟಿಯಲ್ಲಿ ಅಷ್ಟೊಂದು ಫೋಕಸ್ ಈಗ ಈ ದೊಡ್ಡ ದೊಡ್ಡ ಕಂಪನಿಗಳದ್ದು ಇರುವುದಿಲ್ಲ. ಸೊ ಅವ್ರು ಏನು ಹೇಳ್ತಾರೆ, ನಮಗೆ ಬ್ಯಾಂಗ್ಳೂರು ಅಥವಾ ಹೈದರಾಬಾದ್ ಇಂಥ ಸಿಟಿಗಳನ್ನು ನೋಡ್ತಾರೆ, ಯಾಕೆ ನಾವೇ ಹಾಕ್ಬಾರ್ದು ಅಂತೇಳಿ ಮತ್ತೆ ನಾವು ಕಂಪನಿಗಳನ್ನು ಅಪ್ರೋಚ್ ಆದ್ವಿ. ಸೊ ಈ ನ್ಯೂಟನ್ ಕಂಪನಿಯವರು ನಮಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟರು. ಸೊ ವಿ ಥಾಟ್ ನಾವೊಂದು ಬೈ ಮಾಡುವ ಅಂತೇಳಿ ಆ ದೃಷ್ಟಿಯಲ್ಲಿ ನಾವು ಆ ಥರ ಬೈ ಮಾಡಿ. ಓಕೆ ಸರ್, ಇದರ ಫುಲ್ ಡೀಟೇಲ್ಸ್ ಅನ್ನು ನಮಗೆ ಸ್ವಲ್ಪ ತಿಳಿಸ್ತೀರಾ ಸರ್? ಯಾವ ಥರ ಇದೆ ಮತ್ತೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಆ ಥರ ಏನಾದರೂ? ಅದೇ, ಇದು ಈಗ ನಿಮ್ಗೆ ಗೊತ್ತಿರುವ ಹಾಗೆ ಇದು ಫುಲ್ಲಿ AC ಬಸ್. ಓಕೆ. ಮತ್ತೆ ಇದು ಮೊನೋಕಾಕ್, ಅಂದ್ರೆ ಈಗ ಈ ಚಾಸಿ ಇರುದಿಲ್ಲ ಈ ಬಸ್ಗಳಲ್ಲಿ, ಇದು ಮೊನೋಕಾಕ್. ಮತ್ತೆ ನಿಮ್ಗೆ ಸಸ್ಪೆನ್ಷನ್ ಕೂಡ ಹಾಗೆ ಇಂಡಿವಿಜುವಲ್ ಸಸ್ಪೆನ್ಷನ್ಸ್ ಇದೆ. ಮತ್ತೆ ಫುಲ್ಲಿ ಎಲೆಕ್ಟ್ರಿಕ್. ಮತ್ತೆ ಇದರಲ್ಲಿ ಕ್ಯಾಮರಾಸ್ ಒಂದು 7-8 ಕ್ಯಾಮರಾ ಇದೆ ಒಳಗಡೆ, ಸೇಫ್ಟಿ ಫೀಚರ್ ಆಗಿ ಕೊಟ್ಟಿರುವಂತದ್ದು. ಮತ್ತೆ ಇದು ವೆಹಿಕಲ್ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಟಿಂಟ್ ಆಗ್ತದೆ. ಅಂದ್ರೆ ನಿಮ್ಗೆ ಈ ಓಲ್ಡ್ ಏಜ್ ಇವರಿಗೆಲ್ಲ ಒಂದ್ ಸ್ವಲ್ಪ ನಿಮ್ಮ ಪ್ಲಾಟ್ಫಾರ್ಮ್ ಹೈಟ್ ಇದ್ರು ಕೂಡ ವೆಹಿಕಲ್ ಒಂದ್ ಸೈಡ್ ಟಿಂಟ್ ಮಾಡಬಹುದು. ಇಂಥ ಫೆಸಿಲಿಟಿಗಳೆಲ್ಲ ಹೈಯರ್ ಎಂಡ್ ಇದೆ. ಮತ್ತೆ ಇವರು ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಒಂದು ಏನ್ ಮಾಡರ್ನೈಸ್ಡ್ ವೆಹಿಕಲ್ ಆಗಿ ಏನ್ ಕಾಣ್ತದೆ, ಫುಲ್ಲಿ ಬಿಲ್ಟ್ ಗಾಡಿ ಅಲ್ಲ, ಒಂಥರ ಟಾಪ್ ಎಂಡ್ ಗಾಡಿ. ಸರ್, ಇವಾಗ ಡೀಸೆಲ್ ಮತ್ತೆ EV ಬಸ್ ಯಾವ್ದು ಒಳ್ಳೇದು ಸರ್ ನಿಮ್ ಪ್ರಕಾರ? ನೋಡಿ, ಎರಡೂ ಮೊದಲು ಈಗ ಡೀಸೆಲ್ ಇತ್ತು, ಈಗ ಇಲೆಕ್ಟ್ರಿಕ್ ಬಂದಿದೆ. ಒಂದು ಹೊಸ ಟೆಕ್ನಾಲಜಿ. ಈಗ ನೀವು ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ಈಗಿನ ಇದರ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಇರುವಾಗ ಡೀಸೆಲೇ ಒಂದು ಹಂತದಲ್ಲಿ ಬೆಸ್ಟ್ ಅಂತ ನಾನು ಹೇಳಿಕ್ ಬಯಸ್ತೇನೆ. ಇನ್ಫ್ರಾಸ್ಟ್ರಕ್ಚರ್ ಬದಲಾದ್ರೆ ಈಗ ಎಲೆಕ್ಟ್ರಿಕ್ ಚಾರ್ಜಿಂಗ್ ಅಥವಾ ಎಲ್ಲ ಕಡೆ ನಿಮ್ಗೆ ಈಗೇನು ಪೆಟ್ರೋಲ್ ಪಂಪ್ಸ್ ಇದೆ, ಅದೇ ರೀತಿ ಎಲೆಕ್ಟ್ರಿಕ್ ಚಾರ್ಜರ್ ಕೂಡ ಅವೈಲಬಿಲಿಟಿ ಸಿಕ್ಕಿದ್ರೆ ಖಂಡಿತವಾಗಿ ಎಲೆಕ್ಟ್ರಿಕ್ ಬಸ್ಸೇ ಒಳ್ಳೇದಂತ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಲೋ ಮೇಂಟೆನೆನ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಆಯಿಲ್ ಚೇಂಜ್ ಇಲ್ಲ, ಇಂಜಿನ್ ನಿಮ್ಮ ಲೈನರ್ಸ್ ಆಗಿರ್ಬೋದು, ಗ್ರೀಸಿಂಗ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಕಟ್ ಡೌನ್ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ಮತ್ತು ಇನ್ನೊಂದು ಕಾಸ್ಟ್ ವೈಸ್ ಈಗ ನೀವು ನೋಡಿದ್ರೆ ಒಂದು ಸ್ವಲ್ಪ ಹೈಯರ್ ಸೈಡ್ ಅಲ್ಲಿ ಉಂಟು. ನಮ್ಮ ಈ ಡೀಸೆಲ್ ಬಸ್ ಮತ್ತೆ ಇದಕ್ಕೆ ಕಂಪೇರ್ ಮಾಡಿ ತುಂಬಾ ಹೈಯರ್ ಸೈಡ್ ಇದೆ. ಆದ್ರೆ ಇದರಲ್ಲಿ ಮೇನ್ ಕಾಂಪೊನೆಂಟ್ ಇರೋದು ಬ್ಯಾಟ್ರಿ. ಸೊ ಈಗ ಈ ಬಜೆಟ್ಗಳಲ್ಲಿ ನಾವು ನೋಡ್ಬೋದು, ಮೊನ್ನೆ ಕೂಡ ನಾವು ಒಂದು 10% ರಿಡಕ್ಷನ್ ಆಗಿದೆ. ಸೊ ಏನಾದರೂ ಬ್ಯಾಟ್ರಿ ಲೈಫ್ ಚಾರ್ಜಸ್ ಏನಾದರೂ ಕಮ್ಮಿ ಬಂದ್ರೆ, ರೇಟ್ಸ್ ಏನಾದರೂ ಡೌನ್ ಆದ್ರೆ ಆಲ್ಮೋಸ್ಟ್ ನಮ್ಗೆ ಬೈ ಮಾಡ್ಬೋದು ಅಂತ ಎಲ್ಲ ಆಪರೇಟರ್ಸ್ ನವರು ಬೈ ಮಾಡ್ಬೋದು 100% ಅಲ್ವಾ? ಓಕೆ, ಮಂಗಳೂರಲ್ಲಿ ಸೂಕ್ತ ಸರ್ ಇದು ಗಾಡಿ ಹೇಗೆ ನಿಮ್ಮ ಪ್ರಕಾರ? ಮಂಗಳೂರು ನಿಮ್ಗೆ ನೋಡಿ, ಯೂಶಲಿ ಕೇಳ್ತಾರೆ ಇಲೆಕ್ಟ್ರಿಕ್ ಬಸ್ ಅಲ್ಲಿ ಪಿಕಪ್ ಇದೆಯಾ ಅಂತೇಳಿ ಒಂದು ನಾರ್ಮಲ್ ಕ್ವಶನ್. ಬಟ್ ಇದೆಲ್ಲ ಸ್ಟೋರ್ಡ್ ಎನರ್ಜಿ ಇರುವಾಗ ನಿಮ್ಗೆ ಏನ್ ಹೇಳ್ತಾರೆ, ಈ ಪಿಕಪ್ ಇಶ್ಯೂಸ್ ಇಲ್ಲ. ಬಿಕಾಸ್ ನೀವು 2 ವೀಲರ್ ಕಂಪೇರ್ ಮಾಡಿದ್ರು ಕೂಡ ಇಶ್ಯೂಸ್ ಇರುದಿಲ್ಲ. ಬಟ್ ಏನಂತೇಳಿ ಒಂದು ಪ್ರೈಸ್ ಪಾಯಿಂಟ್ ಮತ್ತಿನ್ನೊಂದು ಮಂಗಳೂರಲ್ಲಿ ಸೂಕ್ತ. ಬಿಕಾಸ್ AC ಇದೆ, ಎಲ್ಲ ಒಂದು ಪ್ಯಾಕೇಜ್ ಅಲ್ಲಿ ಬರುವಾಗ ಇದೊಂದು ಒಳ್ಳೇದೇ ಅಲ್ವಾ ಸರ್? ಇದು ಎಷ್ಟು ಮೀಟರ್ ಬರುತ್ತೆ ಗಾಡಿ? ಇದು 9 ಮೀಟರ್ ಬಸ್. 9 ಮೀಟರ್ ಬಸ್. ಎಷ್ಟು ಕೆಪಾಸಿಟಿ ಸೀಟ್? ಇದು 34 ಸೀಟರ್ ವೆಹಿಕಲ್. ನೆಕ್ಸ್ಟ್ ಈಗ ಅವ್ರು ಇನ್ನೊಂದು ಪುಷ್ ಮಾಡ್ತಾ ಇದ್ದಾರೆ, ಅದು 11 ಮೀಟರ್ ಬಸ್. ಸೊ ಇಟ್ ಮೈಟ್ ಹ್ಯಾವ್ ಒಂದು 44 ಸೀಟರ್ ಬರ್ಬೋದು, ಸ್ವಲ್ಪ ಲಾಂಗ್ ಆಗಿ. ಮತ್ತೆ ಬ್ಯಾಟರಿ ಪ್ಯಾಕಪ್ ಕೂಡ ಒಂದು ಜಾಸ್ತಿ ಇರ್ಬೋದು. ಓಕೆ ಸರ್, ಇದು ಇವಾಗ ಚಾರ್ಜಿಂಗ್ ವಿಚಾರ ಬರೋದಾದ್ರೆ ಹೇಗೆ ಸರ್? ಅದು ಇವಾಗ ಪರ್ ಡೇ ಚಾರ್ಜ್ ಹೇಗೆ ಮಾಡ್ತೀರಿ ನೀವು? ಅಲ್ಲ, ಈಗ ನಾವೇನಂತ ಹೇಳಿದ್ರೆ ನಾವೀಗ ಪೆಟ್ರೋಲ್ ಪಂಪ್ಸ್ ಏನು ಎಲೆಕ್ಟ್ರಿಕ್ ಚಾರ್ಜಸ್ ಇದೆ ಅಲ್ಲಿ ನಾವು ಡಿಪೆಂಡ್ ಆಗಿ, ಈಗ ನಾರ್ಮಲ್ ನಾವು ಬೈಕ್ ಕಾರ್ ಎಲ್ಲ ಪಾಯಿಂಟ್ 30 kV ಸೇಮ್ ಪಾಯಿಂಟ್ 30 kV ಮತ್ತೆ 60 kV ಇದೆ. ಯೂಶುವಲ್ ನಾವು ಸ್ಲೋ ಚಾರ್ಜಿಂಗ್ ಆದ್ರೆ 30 kV ಗೆ ಹೋಗ್ತೇವೆ. ಫಾಸ್ಟ್ ಚಾರ್ಜ್ ಬೇಕಂತೇಳಿ 2 hours ಅಲ್ಲಿ ಆಗ್ತದೆ, ಅದು 60 kV ಆಗ್ತದೆ. ಓಕೆ, 2 hours ಅಲ್ಲಿ ಫುಲ್ ಆಗ್ತದೆ. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಸಾಧಾರಣ? ಈಗ ನಮ್ಗೆ ಒಂದ್ ಚಾರ್ಜಿಗೆ ಅಂದ್ರೆ ಒಂದ್ ಫುಲ್ ಚಾರ್ಜಿಗೆ 200 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ಬಟ್ ಅದು ಐಡಲ್ ಕಂಡೀಷನ್ ಅಲ್ಲಿ. ಬಟ್ ನಮ್ದು ಈಗ ಏನು ನೀವು ಪ್ಯಾಸೆಂಜರ್ ಪಿಕಪ್ ಡ್ರಾಪ್ ಇದನ್ನೆಲ್ಲ ನೋಡುವಾಗ ಮತ್ತೆ ನಿಮ್ ಗ್ರೌಂಡ್ ರಿಯಾಲಿಟಿ ಏನಂತೇಳಿ ಈಗ ರನ್ ಆದ್ಮೇಲೆ ಗೊತ್ತಾಗುತ್ತೆ. ಸರ್, ಯಾವ ರೂಟಿಗೆ ರನ್ ಮಾಡ್ಬೇಕಂತ ಇದೆ? ರೂಟ್ ನಂಬರ್ 27. ಅದೇ ರೂಟ್ ಅಲ್ಲಿ ನಾವು ಓಡಿಸ್ತೀವಿ. 27 ಅಂತ ಹೇಳಿದ್ರೆ ಯಾವ ರೂಟ್, ಎಲ್ಲಿಂದ ಎಲ್ಲಿಗೆ? ನಮ್ಮ ಮಂಗಳಾದೇವಿಯಿಂದ ಹತ್ತಾವರ ವಯಾ ಹತ್ತಾವರ ಸ್ಟೇಟ್ ಬ್ಯಾಂಕ್, ಮತ್ತೆ ಅದೇ ರೀತಿ ಹಿಂದಕ್ಕೆ ಬರ್ತದೆ. ಒಂದು ಪರ್ ಡೇ ನಮ್ದು ಒಂದು ಬಸ್ ಒಂದು 18 to 19 ಟ್ರಿಪ್ಸ್ ಮಾಡ್ತದೆ. ಓಕೆ ಸರ್, ಸರ್ಕಾರಿ ಬಸ್ ಮತ್ತೆ ಖಾಸಗಿ ಬಸ್ಸಿನ ನಡುವೆ ವ್ಯತ್ಯಾಸ ಏನು ಸರ್?
ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ನನ್ನ ಲೆಕ್ಕದಲ್ಲಿ ಈಗ ಇವನ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಕೂಡ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ಸರ್ಕಾರಿ ಬಸ್ ಮತ್ತೆ ಇದೊಂದು ಪ್ರೈವೇಟ್ ಬಸ್ ಅಂತ ಹೇಳಿ ಒಂದು ಭಾವನೆ ಇದೆ. ಓಕೆ. ಆದ್ರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2 ಜಿಲ್ಲೆಯಲ್ಲಿ ಒಂದು ಬಹುದೊಡ್ಡ ಪಾಲು ಪ್ರೈವೇಟ್ ಆಪರೇಟರ್ಗಳಿಂದ ಸರ್ಕಾರಕ್ಕೆ ಏನು ನಷ್ಟ ಇಲ್ಲ ಅಥವಾ ಜನರಿಗೆ ಕೂಡ ಏನು ನಷ್ಟ ಇಲ್ಲ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ತೇವೆ. KSRTC ಅವರು ಬುಕ್ ಅಡ್ಜಸ್ಟ್ಮೆಂಟ್ ಅಥವಾ ಸೀಟ್ ವೈಸ್ ಅವರು ಟ್ಯಾಕ್ಸ್ ಕಟ್ತಾರೆ. ಮತ್ತೆ ಡಿಪೆಂಡೆನ್ಸ್ ಈಗ ಎಲ್ಲದಕ್ಕೂ ಸರ್ಕಾರ ಅದನ್ನು ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಯಾವುದೇ ಮಿನಿಸ್ಟರ್ ಇದ್ರು ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವರು KSRTC ಮಿನಿಸ್ಟರ್ ಅಂತ ಹೇಳುವ ಭಾವನೆ ಇದೆ ಜನರಿಗೆ. ಬಟ್ ಹಾಗೆ ಅಲ್ಲ, ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೇಳಿ ನಾವು ಅವರ ಅಂಡರಲ್ಲಿ ಬರ್ತೇವೆ. ಅದು ಎಲ್ಲೋ ಒಂದು ಕಡೆ ಜನರಿಗೆ ಏನು ಭಾವನೆ ಇದೆ ಅಂತ ಹೇಳಿದ್ರೆ ಸರ್ಕಾರಿ ಬಸ್ ಬೇಕು, ಸರ್ಕಾರದ ಬೇಕಂತೇಳಿ. ಆದ್ರೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ಮಂಗಳೂರು ದಕ್ಷಿಣ ಕನ್ನಡ ಇವತ್ತು ಏನಾದ್ರು ಇಷ್ಟು ಡೆವಲಪ್ ಆಗ್ಲಿಕ್ಕೆ ಕಾರಣ ಯಾವ್ದಂತಿದ್ರೆ ಅದು ಪ್ರೈವೇಟ್ ಆಪರೇಟರ್ ಅಂತಾನೆ ಹೇಳ್ಬೋದು. ಯಾಕಂತೇಳಿ ವಿ ಹ್ಯಾವ್ ಇನ್ವೆಸ್ಟೆಡ್ ಅ ಲಾಟ್. ನಮ್ಮ ಸಮಯ ಕೊಟ್ಟಿದ್ದೇವೆ, ಇನ್ವೆಸ್ಟ್ ಮಾಡಿದ್ದೇವೆ. ಈಗ ಇವನ್ ಟಿಕೆಟ್ ರೇಟ್ಸ್ ಕೂಡ ನೀವು KSRTC ಮತ್ತು ನಮ್ಮ ಪ್ರೈವೇಟ್ ಇದಕ್ಕೆ ಕಂಪೇರ್ ಮಾಡಿ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಬಟ್ ನಾವು ಇವನ್ ಲಾಸ್ ಮಾಡಿದ್ರು ಕೂಡ ಅದು ನಮ್ಗೆ, ಪ್ರಾಫಿಟ್ ಮಾಡಿದ್ರು ನಮ್ಗೆ. ಆದ್ರೆ ಲಾಸ್ ಈಗ ನಿಮ್ಮ KSRTC ಲಾಸ್ ಮಾಡಿದ್ರೆ ಸರ್ಕಾರ ಅದಕ್ಕೆ ಫಂಡ್ ಮಾಡಿ, ನೀವು ಕೋವಿಡ್ ಅಲ್ಲಿ ನೋಡಿರ್ಬೋದು, ನಾವು ಟ್ಯಾಕ್ಸ್ ಕಟ್ಟಿದ್ದೇವೆ, ಅವ್ರಿಗೆ ಸರ್ಕಾರ ಸಂಬಳ ಕೊಡ್ಲಿಕ್ಕೆ ಕೂಡ ಸರ್ಕಾರ ಹೆಲ್ಪ್ ಮಾಡಿದೆ. ಇದೊಂದು ಡಿಫ್ರೆನ್ಸ್, ಮೇಜರ್ ಆಗಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಭಾವನೆ. ಓಕೆ ಸರ್, ಇದರಲ್ಲಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಹೇಗೆ ಡಿಫ್ರೆನ್ಸ್ ಆಗುತ್ತಾ ಸರ್ ಇದರಲ್ಲಿ? ಇಲ್ಲ, ಈಗಿನ ಇದರಲ್ಲಿ ನಾವು ಯಾವುದೇ ಡಿಫ್ರೆನ್ಸ್ ನಮ್ಮಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಆಪ್ಷನ್ಸ್ ಇದೆ. ಈಗ ನಾವು ಸರ್ಕಾರಕ್ಕೆ AC ಬಸ್ ಮೇಂಟೆನೆನ್ಸ್ ಜಾಸ್ತಿ, 100% ಮೇಂಟೆನೆನ್ಸ್ ಇರ್ತದೆ. ಇದು ಡೀಸೆಲ್ AC ಆದ್ರೆ ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೋದಿತ್ತು. ಎಲೆಕ್ಟ್ರಿಕ್ AC ಆಗಿರೋದ್ರಿಂದ ಒಂದ್ ಹಂತಕ್ಕೆ ನಾವು ನಡೆಸಬಹುದು ಅಂತ ಹೇಳೋ ಒಂದು ಆಲೋಚನೆ ಇದೆ. ಮತ್ತೆ ಸರ್ಕಾರಕ್ಕೆ AC ಮತ್ತೆ ನಾನ್ AC ಗೆ ಬೇರೆ ಟ್ಯಾರಿಫ್ ಇದೆ. ಆದ್ರೆ ನಾವು ಮಾತ್ರ ಇದೇ ಕಂಟಿನ್ಯೂ ಮಾಡ್ಲಿಕ್ಕೆ ಅಂದ್ರೆ ಏನು ಚಾರ್ಜಸ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಅದರಲ್ಲಿ ಎಷ್ಟಿತ್ತು ಇದರಲ್ಲಿ ಅಷ್ಟೇ. ಸರ್, ಇನ್ನೊಂದು ಮುಖ್ಯವಾಗಿ ನಿಮಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಉಡುಪಿ ಮಂಗಳೂರಲ್ಲಿ ಹೆಚ್ಚಾಗಿ ಬಸ್ಸುಗಳು ಜಾಸ್ತಿ. ಇವಾಗ ಡ್ರೈವರ್ ಮತ್ತು ಕಂಡಕ್ಟರ್ ಬಗ್ಗೆ ಸಾಕಷ್ಟು ದೂರುಗಳೆಲ್ಲ ಬರ್ತದೆ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈಗ ಈ ನಮ್ಮ ಬಸ್ಸಿನ ವ್ಯವಸ್ಥೆ ಇದೆ, ಇದು ಮಾರ್ಗದಲ್ಲಿ ಓಡಾಡುವಂಥ ಬಸ್. ಒಂದು ನಿಮ್ಮ ಇಡೀ ಫೀಲ್ಡ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ 1,000 ಬಸ್ಗಳಿರ್ಬೋದು. 1,000 ಬಸ್ಸಲ್ಲಿ 4 ಅಂತ ಹೇಳಿದ್ರೆ 4,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ನೀವು ಒಂದು ಬೇರೆ ಕಂಪನಿ, ಒಂದು ದೊಡ್ಡ ಇಂಡಸ್ಟ್ರಿಗೆ ಹೋದ್ರು ಕೂಡ ಅಲ್ಲಿ ಕೂಡ 4,000 ಜನ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಯೂ ಗಲಾಟೆ ಆಗ್ತದೆ, ಅವರ ಮಧ್ಯೆ ಗಲಾಟೆಗಳಾಗ್ತದೆ, ಎಲ್ಲವೂ ಆಗ್ತದೆ. ಆದ್ರೆ ಏನ್ ಪರಿಸ್ಥಿತಿ ಅಂದ್ರೆ ಅವ್ರು ಒಳಗಿರ್ತಾರೆ, ಅಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ಮತ್ತೆ ಯಾರು ಲೀಸ್ಟ್ ಬಾದರ್ಡ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾರ್ಗದಲ್ಲಿ ಓಡೋವರಿಗೆ ನೋಡುವಾಗ ಇದೊಂದು ಸ್ವಲ್ಪ ಗಲಾಟೆಗಳು ಅಥವಾ ಮಾರ್ಗದಲ್ಲಿ ಕಾಂಪಿಟೇಷನ್ ಇದೆಲ್ಲ ನೋಡುವಾಗ ಒಂದು ಸ್ವಲ್ಪ ಜನರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳುವ ಒಂದು ಭಾವನೆ ಬರ್ತದೆ. ಆದ್ರೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ನೀವು ಡ್ರೈವರ್ಗಳ ಕೆಲಸ ಯೂಶುವಲಿ ಇಟ್ಸ್ ಅ ಥ್ಯಾಂಕ್ಲೆಸ್ ಜಾಬ್. ನಾನು ಯಾವಾಗಲೂ ಹೇಳಲಿಕ್ಕುಂಟು, ನಾವು ಯಾರು ಕಂಪ್ಲೇಂಟ್ ಜಾಸ್ತಿ ಕೊಡ್ತಾರೆ ನಾನು ಅವ್ರಿಗೆ ಹೇಳ್ತೇನೆ, ನೀವು ಏನು ಬೇಡ, ನಮ್ಮ ರೂಟಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ನಿಮ್ಮ ಕಾರಲ್ಲಿ, ನಮ್ಮ ವೆಹಿಕಲ್ ಬೇಡ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಒಂದೇ ರೂಟಲ್ಲಿ ನೀವು ತಿರುಗಾಡಿದ್ರು ಕೂಡ ನೀವು ಏನೆಲ್ಲ ಮಾಡ್ತೀರಿ, ಯಾರಿಗೆಲ್ಲ ಬೈತೀರಿ, ಯಾವ ಮಿಸ್ಟೇಕ್ಸ್ಗಳನ್ನು ಮಾಡ್ತೀರಿ ಒಂದು ಲಿಸ್ಟ್ ಔಟ್ ಮಾಡಿದ್ರೆ ಈ ಡ್ರೈವರ್ನವ್ರು ಮಾಡೋದು ತುಂಬಾ ಕಮ್ಮಿ ಅಂತ ನನ್ನ ಅನಿಸಿಕೆ. ಜನರಲ್ ಪಬ್ಲಿಕ್ಗೆ ನೀವು ಒಂದ್ಸರ್ತಿ ಹೋದ್ರು ಕೂಡ ನಿಮ್ಗೆ ಫ್ರಸ್ಟ್ರೇಷನ್ ಆಗಿ ನಾವೆಲ್ಲರಿಗೂ ಬೈತೇವೆ. ನಾವೊಂದು ಬೈಕಲ್ಲಿ ಹೋಗ್ಬೇಕಾದ್ರೆ ಬೈಕೊಂಡು ಹೋಗ್ತೇವೆ, ಸಹಜ. ಅದು ಕಾಂಪಿಟೇಷನ್ 90 ನಮ್ಗೆ ಟೈಮಿಂಗ್ಸ್ ಕೊಟ್ಟಿರುವಂತದ್ದು 91 ಅಲ್ಲಿ. ಈಗಿನ ಪರಿಸ್ಥಿತಿ ನೋಡುವಾಗ ಈ ರೋಡ್ ಅಲ್ಲಿ ಇಷ್ಟು ವೆಹಿಕಲ್ಗಳು ಬಂದಿದೆ, ಆದ್ರೂ ಕೂಡ ನಮ್ಗೆ ಟೈಮಿಂಗ್ಸ್ ಇದೆ. RTO ಅವರು ಜನರು ಕೇಳ್ತಾರೆ ಟೈಮಿಂಗ್ಸ್ ಯಾಕೆ ಅಂತೇಳಿ. ಅದು ನಾವು ಮಾಡಿದಲ್ಲ, ಅದು ಸರ್ಕಾರದ ವ್ಯವಸ್ಥೆ ನಮ್ಗೆ ಕೊಟ್ಟಿದ್ದಾರೆ, ನಾವು ಓಡಿಸ್ಲೇಬೇಕಾಗ್ತದೆ. ಫಿಟ್ಟೆಸ್ಟ್ ವಿಲ್ ಸರ್ವೆ ಅಂತ ಹೇಳ್ತಾರೆ, ಐಡೆಂಟಿಕಲ್ ಟೈಮ್ಗಳನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಡ್ರೈವರ್ ಬಗ್ಗೆ ನಾವು ಕಮೆಂಟ್ ಮಾಡ್ತೇವೆ. ಡ್ರೈವರಿಗೆ ನಾನು ಒಂದಷ್ಟು ಕಮೆಂಟ್ಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ಸರ್ಕಾರಿ ಬಸ್ ಬರ್ಬೇಕು, ಸರ್ಕಾರಿ ನೀವು ಬೆಂಗಳೂರಲ್ಲಿ ಹೋದ್ರೆ BMTC ಅನ್ನು ಕಿಲ್ಲರ್ BMTC ಅಂತ ಕರೀತಾರೆ. ಸೊ ಇದೇನು ರಾಬರ್ಟ್ಗಳು ಓಡಿಸು ಅಂತಲ್ಲ, ಸಹಜವಾಗಿ ಅದೇ 100% ನಾವು ನಮ್ಮ ಬಿಹೇವಿಯರಲ್ ಚೇಂಜ್ಗಳನ್ನು ಮಾಡಬೇಕು. ಆದ್ರೆ ಒಂದಂತೂ ಸತ್ಯ, ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳ ಏನು ಒಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜನರಿಗೆ ಕೊಟ್ಟಂತ ಸೇವೆ, ಅದು ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾರು ಅದನ್ನು
ಇಷ್ಟು ಜನ ನಿಮ್ಮ ಏನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, Okay. ಮಕ್ಕಳನ್ನು ಕರ್ಕೊಂಡು ಹೋಗಿ ಕಂಪನೀಸ್ಗಳು ಬೆಳೆದಿದೆ. ಇದೆಲ್ಲವೂ ನೋಡಿದ್ರು ಕೂಡ ನಮ್ಮ ಡ್ರೈವರ್ಗಳು ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ನನಗೆ ಒಬ್ರು ಡ್ರೈವರ್ ಹೇಳಿದ್ರು, ಅದು ಮುಂಚೆ ಏನಂತ ಹೇಳಿದ್ರೆ ಇಷ್ಟು ಟೈಮ್ ಮಾತ್ರ, ಇಷ್ಟು ಅವರ್ಸ್ ಮಾತ್ರ ಅಂತೆ ಡ್ಯೂಟಿ ಎಲ್ಲ ಇತ್ತಂತೆಲ್ಲ ನಿಮ್ಮ ತಂದೆಯವ್ರು ಮಾಡ್ಬೇಕಾದ್ರೆ. ನಂತರ ಇನ್ನೊಂದು ಡ್ರೈವರ್ಗೆ ಶಿಫ್ಟ್ ಆ ತರ ಎಲ್ಲ ಇತ್ತು. ಯೂಶಲಿ ಈಗ ಈಗಲೂ ಕೂಡ ನಮ್ದು ಹಾಗೆ ಇದೆ, ಮಧ್ಯಾಹ್ನದಿಂದ ಮಧ್ಯಾಹ್ನ ಅಂತ, ಮಧ್ಯಾಹ್ನ ಆದ್ಮೇಲೆ ಇನ್ನೊಬ್ರು ಪ್ರೆಸೆಂಟ್ ಇವಾಗ ಸಹ ಇದೆ. ಈಗಲೂ ಹಾಗೆ ಇದೆ. ಅವ್ರು ಎಷ್ಟು ಗಂಟೆ ತನಕ? ಈಗ ಮಧ್ಯಾಹ್ನ 12 ಗಂಟೆಗೆ 12ವರೆಗೆ ಅವರು ರಿಲೀವ್ ತಗೊಂಡ್ರೆ ಓಕೆ, ನೆಕ್ಸ್ಟ್ 12ವರೆಗೆ ಇನ್ನೊಂದು ಡಬಲ್, ಒಂದ್ ವೇಳೆ ಡ್ರೈವರ್ ರಜೆ ಇದ್ರೆ ಅವರು ಅವರಷ್ಟಕ್ಕೆ ಡಬಲ್ ಮಾಡಿ ಒಂದು ಬಸ್ಸಿಗೆ 2 ಡ್ರೈವರ್ ಅಂತ ಫಿಕ್ಸ್ ಮಾಡ್ತಾರೆ ಅವರು. ಸಿಟಿ ಬಸ್ ಇದೆ ಸರ್. ಸಿಟಿ ಬಸ್ ವಾವ್, ನಿಜವಾಗ್ಲೂ ಇದು ಒಂಥರ ಲಾಂಗ್ ರೂಟ್ ಹೋಗುವ ಬಸ್ ತರನೇ ಅಲ್ಲ ನಿಮ್ದು ಸಿಟಿ ಸಿಸ್ಟಮ್ ಹಾಗೆ ಬಂದಿದೆ, ಹಾಗೆ ನಡ್ಕೊಂಡು ಬರ್ತಾ ಇದೆ. ಮುಂಚೆಯಿಂದ ಸಾಧ್ಯ ಅದೇ ರೀತಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದರ ಇನ್ನಷ್ಟು ಡೀಟೇಲ್ನೊಂದಿಗೆ ಬರ್ತೇನೆ ನಾನು 2ನೇ ಸಂಚಿಕೆಯೊಂದಿಗೆ. ನೋಡ್ತಾ ಇರಿ. ಟೈರ್ ಎಲ್ಲ ಸೇಮಾ ಸರ್? ಇದು ಟೈರ್ ಇದು ಅದೇ ಸೇಮ್, ಇದು ಕಂಪ್ಲೀಟ್ ಎಸಿ, ಇದೆಲ್ಲ ಎಸಿ ಇದೆ. ಇದು ಫಿಲ್ಟರ್ಸ್ ಫಿಲ್ಟರ್ಸ್ ಅದ್ರ ಅದು ಅಲ್ಲ ಕಂಪ್ಲೀಟ್ ಇದು ಅದ್ರದ್ದು ಕಂಪ್ಲೀಟ್ ಎಸಿ ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ ಇದು ಇರುವ ಕಂಪ್ಲೀಟ್ ಎಲ್ಲ ಇಲ್ಲಿದೆ. ಕಂಪ್ಲೀಟ್ ಡೋರ್ಸ್ ಹಾಗೇನೆ 2 ಇದೆ. ಡೋರ್ಸ್ ಕೂಡ ನಿಮ್ಗೆ 5 ಕಿಲೋಮೀಟರ್ ವರೆಗೆ ಅದು ಲಾಕ್. ಗೇರ್ಲೆಸ್. ಸೊ ಆ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ನಿಮ್ಗೆ ಒಂದು ಚಿಕ್ಕ ಟ್ರೈನಿಂಗ್ ಬೇಕಾಗಬಹುದು. ಓಕೆ, ಮತ್ತೆ ಬೇರೆ ಆಪರೇಟರ್ ಗಳನ್ನು ಕೂಡ ಸೇರಿಸಿಕೊಂಡು ನಾವೊಂದು ಚಾರ್ಜ್ ಮೊಬಿಲಿಟಿ ಅಂತ ಹೇಳಿ ಒಂದು ಕಂಪನಿಯನ್ನು ನಾವು ಪ್ರೈವೇಟ್ ಲಿಮಿಟೆಡ್ ಅಂತ